ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಬೇಬಿ ಪೊಟ್ಯಾಟೊ ಕರಿ ಹೆಂಗೆ ಮಾಡೋದು ಅಂತ ಹೇಳಿ ನಾನು ನಿಮ್ಗೆ ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಬೇಬಿ ಆಲೂ ಕರಿ ಮಾಡೋಕೆ ನಾ ಇಲ್ಲೇ ಮೇನ್ ಇಂಗ್ರೀಡಿಯೆಂಟ್ಸ್ ಏನೇನು ತೊಗೊಂಡೇನಿ ಅಂಥೇಳಿ ಹೇಳತ್ತೀನಿ. ಸಣ್ಣದಾಗಿ ಹೆಚ್ಕೊಂಡಂಥ ಒಂದು ಉಳ್ಳಾಗಡ್ಡಿ ತೊಗೊಂಡೇನಿ, ಸಣ್ಣದಾಗಿ ಹೆಚ್ಕೊಂಡಂಥ ಸ್ವಲ್ಪ ಕೊತ್ತಂಬರಿ ತೊಗೊಂಡೇನಿ, ಒಂದು ಉಳ್ಳಾಗಡ್ಡಿ ಉದ್ದುದ್ಕೆ ಹೆಚ್ಕೊಂಡು ತೊಗೊಂಡೇನಂತ ನಾನು. ನೆಕ್ಸ್ಟ್ ನಾ ಇದಕ್ಕೆ ಒಂದು ಉದ್ದುದ್ಕೆ ಹೆಚ್ಕೊಂಡಂಥ ಕ್ಯಾಪ್ಸಿಕಮ್ ತೊಗೊಂಡೇನಿ. ಯೆಲ್ಲೋ ಆರ್ ಗ್ರೀನ್, ನೀವು ಯಾವ ಕ್ಯಾಪ್ಸಿಕಮ್ ಬೇಕಾದರೂ ತೊಗೋಬೋದು. ಕ್ಯಾಪ್ಸಿಕಮ್ಮು ಆಪ್ಷನಲ್ ಐತಿ. ನೆಕ್ಸ್ಟ್ ಒಂದು 4 ಹಸಿಮೆಣ್ಸಿನ್ಕಾಯಿನ ನಾನು ಮಧ್ಯಕ್ಕೆ ಕಟ್ ಮಾಡಿ ಈ ಥರ ಇವನ್ನ ಡೀಪ್ ಫ್ರೈ ಮಾಡ್ಕೊಂಡೇನಿ. ಫುಲ್ ಕ್ರಂಚಿ ಆಗೋಮಟ್ಟ ಕರೆದಿಟ್ಕೊಂಡೇನಿ. ನೆಕ್ಸ್ಟ್ ನಾನು ಇದಕ್ಕೆ ಒಂದು 2 ಟೊಮೆಟೊದ ಪ್ಯೂರಿ ಮಾಡಿ ಇಟ್ಕೊಂಡೇನಿ. ಇದಾದಮೇಲೆ ಒಂದು 1/4 kg ಅಷ್ಟು ನಾನು ಬೇಬಿ ಪೊಟ್ಯಾಟೋಸ್ನ ಕುದಿಸಿ ಮೇಲಿನ ಸಿಪ್ಪಿ ತೆಗೆದು ಆಲ್ರೆಡಿ ಇಟ್ಕೊಂಡೇನಿ. ಈಗ ಒಂದು ಅರ್ಧ ಬಾಟಲ್ದಷ್ಟು ನಾನು ಮೊಸರನ್ನ ತೊಗೊಂಡೇನಿ. ನೆಕ್ಸ್ಟ್ ಈಗ ಮೊಸರಿಗೆ ನಾನು ಸ್ಪೈಸಿಗೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲೇ ಖಾರ ಹಾಕೋತೀನಿ. ನಿಮ್ಮ ಸ್ಪೈಸ್ ನೋಡಿ ನೀವು ಖಾರ ಹಾಕೋರಿ. ನಾ ಇಲ್ಲೇ ಒಂದು 2 ಚಮಚದಷ್ಟು ಹಾಕ್ಕೊಳತ್ತೀನಿ. ಇದಾದಮೇಲೆ ಒಂದು 1/2 ಚಮಚದಷ್ಟು ನಾ ಇದಕ್ಕೆ ಅರ್ಶಿಣ ಪೌಡ್ರ್ ಹಾಕ್ಕೊಂಡಿನಿ ಮತ್ತು 1 ಚಮಚದಷ್ಟು ಗರಂ ಮಸಾಲ ಹಾಕ್ಕೊಂಡಿನಿ. ಇದಾದಮೇಲೆ ಇದಕ್ಕೆ 1 ಚಮಚದಷ್ಟು ನಾನು ಜೀರಿಗೆ ಪೌಡ್ರನ್ನ ಹಾಕೋತೀನಿ. ಓಕೆ, ಈಗ ನೆಕ್ಸ್ಟ್ 1 ಚಮಚದಷ್ಟು ನಾ ಇದಕ್ಕೆ ಹವೀಜ್ ಪೌಡರ್ನ ಹಾಕೋತೀನಿ. ಈಗ ನೆಕ್ಸ್ಟ್ ನಾ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಕಸೂರಿ ಮೇಥಿನ ಹಾಕೋತೇನಂತ. ನೆಕ್ಸ್ಟ್ ಇದು ಇಷ್ಟೂ ಚಲೋ ಹೊತ್ನಂಗೆ ಮಿಕ್ಸ್ ಆಗೋಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಓಕೆ, ಇದು ಚಲೋತ್ನಂಗೆ ಮಿಕ್ಸ್ ಆಗೈತಿ ನೋಡ್ರಿ. ಬರ್ರಿ ಈಗ ಬೇಬಿ ಪೊಟ್ಯಾಟೊ ಕರಿ ಮಾಡೋಣಂತ. ಕರಿ ಮಾಡೋಕೆ ನಾನು ಬಾಳ್ಗಿಗೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆನ ಚಲೋತ್ನಂಗೆ ಕಾಯಿಸ್ಕೋತೇನಂತ. ಎಣ್ಣೆ ಚಲೋದ್ನಂಗೆ ಆದಮೇಲೆ 1 ಚಮಚದಷ್ಟು ಜೀರಿಗೆ ಹಾಕೊಳ್ಳೋಣಂತ. ಜೀರಿಗೆ ಚಟ ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಉಳ್ಳಾಗಡ್ಡಿ ಇತ್ತಲ್ಲ ಅದನ್ನು ಈಗ ಹಾಕ್ಕೊಳ್ಳೋಣಂತ. ನೆಕ್ಸ್ಟ್ ಇದು ಉಳ್ಳಾಗಡ್ಡಿದ ಹಸಿ ಸ್ಮೆಲ್ ಹೋಗಬೇಕು ಮತ್ತು ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗಬೇಕು. ಅಲ್ಲಿ ಮಟ್ಟ ಇದನ್ನು ಚಲೋತ್ನಂಗೆ ನಾವು ಫ್ರೈ ಮಾಡ್ಕೊಳ್ಳೋಣಂತ. ಉಳ್ಳಾಗಡ್ಡಿ ಫ್ರೈ ಆದಮೇಲೆ 1 ಚಮಚದಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ಇದಾದಮೇಲೆ ನೆಕ್ಸ್ಟ್ ನಾ ಇದಕ್ಕೆ 1 ಚಮಚದಷ್ಟು ಮೆಣಸಿನ್ಕಾಯಿ ಪೇಸ್ಟ್ ಹಾಕೋತೀನಿ. ಮೆಣಸಿನ್ಕಾಯಿ ಜಸ್ಟ್ ಅಷ್ಟು ಜಜ್ಜಿ ಇಟ್ಕೊಂಡಿದ್ದ ಹಾಕೊಂಡಿದ್ದೆ. ಈಗ ಇವೆರಡೂ ಉಳ್ಳಾಗಡ್ಡಿ ಜೊತೆ ಚಲೋತ್ನಂಗೆ ಮಿಕ್ಸ್ ಆಗುವಂಗೆ ಚಲೋ ಮಿಕ್ಸ್ ಮಾಡ್ಕೊಳ್ಳೋಣಂತ. ಈಗ ನೆಕ್ಸ್ಟ್ ನಾವೇನು ಮೊದಲನ ಟೊಮೆಟೊದ ಪ್ಯೂರಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಟೊಮೆಟೊ ಪ್ಯೂರಿ ಇದಕ್ಕೆ ಹಾಕೊಳ್ಳೋಣ. ಈಗ ಟೊಮೆಟೊದ ಹಸಿ ಸ್ಮೆಲ್ ಹೋಗೋ ಮಟ್ಟ ಚಲೋ ಹೊತ್ನಂಗೆ ಒಂದು 2 ರಿಂದ 3 ನಿಮಿಷ ಇದನ್ನು ಕುದಿಸ್ಕೊಳ್ಳೋಣಂತ. ಟೊಮೆಟೊ ಫ್ರೈ ಆದಮೇಲೆ ಮೊಸರೊಳಗೆ ಮಸಾಲ ಮಿಕ್ಸ್ ಮಾಡಿ ಇಟ್ಕೊಂಡಿತ್ತಲ್ಲ ಆ ಮೊಸರನ್ನ ಎಲ್ಲ ಇದಕ್ಕೆ ಹಾಕೊಳ್ಳೋಣ. ಮತ್ತು ಮೊಸರಿನ ಬಟ್ಲಕ್ಕನ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ಆ ನೀರನ್ನು ಇದಕ್ಕೆ ಹಾಕ್ಕೊಂಡು ಮೊಸರು ಮತ್ತು ಟೊಮೆಟೊ ಚಲೋತ್ನಂಗೆ ಮಿಕ್ಸ್ ಆಗಿ ಒಂದು ಕುದಿ ಬರೋ ಮಟ್ಟ ಇದನ್ನು ಚಲೋತ್ನಂಗೆ ನಾವು ಕುದಿಸ್ಕೊಳ್ಳೋಣಂತ. ನಿಮಗೆ ಗ್ರೇವಿ ಥಿನ್ನಾಗಿ ಬೇಕು ಅಂತಂದ್ರೆ ನೀವು ಜಾಸ್ತಿ ನೀರನ್ನು ಕೂಡ ಹಾಕೋಬೋದು. ಬಟ್ ನನಗೆ ಗ್ರೇವಿ ಸ್ವಲ್ಪ ಥಿಕ್ಕಾಗಿ ಬೇಕು. ಸೊ ಹಂಗಾಗಿ ನಾನು ಅರ್ಧ ಕಪ್ನಷ್ಟು ನೀರನ್ನ ಅಷ್ಟೇ ಹಾಕ್ಕೊಂಡಿನಿ. ಚಲೋ ಮಿಕ್ಸ್ ಮಾಡಿ ಚಲೋತ್ನಂಗೆ ಕುದಿಸ್ಕೋತಾನಂತ. ಗ್ರೇವಿ ಕುದಿ ಬರತೈತಿ ನೋಡ್ರಿ. ಈಗ ನಾವು ಮೊದಲನ ಕುದಿಸಿಟ್ಕೊಂಡಂಥ ಬೇಬಿ ಪೊಟ್ಯಾಟೋಸ್ ಏನಿದ್ವಲ್ಲ ಅವನ್ನೆಲ್ಲ ನಾವು ಇದಕ್ಕೆ ಹಾಕ್ಕೊಂಡು ಪೊಟ್ಯಾಟೊ ಗ್ರೇವಿ ಜೊತೆ ಚಲೋತ್ನಂಗೆ ಮಿಕ್ಸ್ ಆಗುವಂಗೆ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಇದನ್ನು ಚಲೋತ್ನಂಗೆ ಕುದಿಸ್ಕೊಳ್ಳೋಣಂತ. ಸೊ ಇದು ನಾನ್ಗೆ, ಪರೋಟಕ್ಕೆ, ಚಪಾತಿಗೆ, ಪೂರಿಗೆ, ದೋಸೆಗೆ ಭಾರಿ ಬೆಸ್ಟ್ ಕಾಂಬಿನೇಷನ್ ಆಗ್ತದೆ ನೋಡ್ರಿ. ಒಂದು ಕುದಿ ಬಂದಮೇಲೆ ಇದಕ್ಕೆ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ನಾವು ಸಣ್ಣದಾಗಿ ಉದ್ದುದಕ್ಕೆ ಹೆಚ್ಚಿ ಇಟ್ಕೊಂಡಿದ್ವಲ್ಲ ಉಳ್ಳಾಗಡ್ಡಿ, ಆ ಉಳ್ಳಾಗಡ್ಡಿನ ಇದಕ್ಕೆ ಹಾಕ್ಕೊಳ್ಳೋಣ. ಉಳ್ಳಾಗಡ್ಡಿ ನೆಕ್ಸ್ಟ್ ಇದಕ್ಕೆ ಕ್ಯಾಪ್ಸಿಕಮ್ಮ ಹಾಕ್ಕೊಳ್ಳೋಣಂತ. ಅದಾದಮೇಲೆ ನಾವು ಕರೆದು ಇಟ್ಕೊಂಡಂಥ ಮೆಣಸಿನ್ಕಾಯಿ ಏನಿದ್ವಲ್ಲ ಅವನ್ನ ಇದಕ್ಕೆ ಹಾಕ್ಕೊಳ್ಳೋಣ. ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ಇದು ಭಾಳ ಹೊತ್ತು ಕುದಿಯೋದು ಬೇಡ. ಯಾಕಂದ್ರೆ ಉಳ್ಳಾಗಡ್ಡಿ, ಕ್ಯಾಪ್ಸಿಕಮ್, ಮೆಣಸಿನ್ಕಾಯಿ ಸ್ವಲ್ಪ ಕ್ರಂಚಿ ಇತ್ತಂದ್ರೆ ಕರಿ ಭಾರಿ ಟೇಸ್ಟಿಯಾಗಿ ಬರ್ತೈತಿ. ಸೊ ಹಾಗಾಗಿ ಉಳ್ಳಾಗಡ್ಡಿ, ಕ್ಯಾಪ್ಸಿಕಮ್ನ ಕ್ರಂಚಿಯಾಗಿರಲಿ. ಮತ್ತು ಇದನ್ನು ಭಾಳ ಹೊತ್ತು ಕುದಿಸೋದು ಬೇಡ. ಜಸ್ಟ್ ಒಂದು 2 ರಿಂದ 3 ನಿಮಿಷ ಬಿಸಿ ಮಾಡಿಕೊಂಡು ಕೊತ್ತಂಬರಿ ಉದುರಿಸ್ಕೊಂಡ್ವಿ ಅಂದ್ರೆ ಬೇಬಿ ಆಲೂ ಕರಿ ರೆಡಿ ಆಗ್ತೈತಿ ನೋಡ್ರಿ. ಬರ್ರಿ ಈಗ ನೆಕ್ಸ್ಟ್ ನಾ ಇದನ್ನ ಒಂದು 2 ರಿಂದ 3 ನಿಮಿಷ ನಿಮಗೆ ಬಿಸಿ ಮಾಡ್ಕೊಂಡು ಸಿಗ್ತೇನಂತ. ಗಾರ್ನಿಷಿಗೆ ಅಂಥೇಳಿ ನಾ ಮ್ಯಾಲೆ ಸ್ವಲ್ಪ ಕೊತ್ತಂಬರಿನ ಸಣ್ಣದಾಗಿ ಹೆಚ್ಕೊಂಡು ಉದುರಿಸ್ಕೊಳಕತ್ತೇನೆ ನೋಡ್ರಿ. ಈಗ ಬೇಬಿ ಆಲೂ ಕರಿ ರೆಡಿ ಆಗೈತಿ. ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ಬರ್ರಿ. ಸೊ ನಾನು ಮಾಡಿದಂಥ ಬೇಬಿ ಆಲೂ ಕರಿ ರೆಡಿ ಆಗೈತಿ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ.
ನನಗೆ 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.